ನನ್ನ ಪ್ರೀತಿಯ ಯವನ ಪ್ರಾಯದ ಮಕ್ಕಳೇ, ಇವತ್ತು ನಾವು ಮದುವೆ ಆಗುವಾಗ ಅವನ ಸ್ಟೈಲ್ ಚೆನ್ನಾಗಿದೆ, ಅವನ ಸ್ಮೈಲ್ ಚೆನ್ನಾಗಿದೆ, ಕಾರ್ ಇದೆ, ಕ್ಯಾಶ್ ಇದೆ, ಕಲರ್ ಇದೆ, ಕ್ಯೂಟ್ ಇದ್ದಾನೆ, ಬ್ಯೂಟಿ ಇದೆ, ಅಲ್ಲಿ ಸ್ಮಾರ್ಟ್ ಇದ್ದಾರೆ, ಈ ಎಲ್ಲ ವಿಷಯಗಳನ್ನು ನೋಡಿ ಮದುವೆ ಆಗೋದು ಬೇಡ ಪ್ರಿಯರೇ. ಇದು ಯಾವುದು ಸಹ ನಮಗೆ ಸುಭದ್ರವಾದ ಕುಟುಂಬ ಕೊಡೋದಿಲ್ಲ. ಬದಲು ನಿನ್ನ ಚಾಯ್ಸ್ ಅನ್ನ ದೇವರಿಗೆ ಕೊಡು, ಬೆಸ್ಟ್ ಅನ್ನ ಕೊಡ್ತಾನೆ ಪ್ರಿಯರೇ. ಯಾಕಂದ್ರೆ ಮದುವೆ ಪ್ರತಿಯೊಂದು ಕರ್ತನ ನಿಯಮದ ಪ್ರಕಾರ ಆಗಬೇಕು. ನೀವು 1 ಕೊರಿಂಥ 7ನೇ ಅಧ್ಯಾಯ 40ನೇ ವಚನ ನೀವು ನೋಡುವುದಾದ್ರೆ ಅಲ್ಲಿ ಹೇಳ್ತಾರೆ, ಎಲ್ಲವೂ ಸಹ ಈ ಕಾರ್ಯವು ಕ್ರಿಸ್ತನ ಶಿಷ್ಯರಿಗೆ ತಕ್ಕಂತೆ ಆಗಬೇಕು. ಅದಕ್ಕಾಗಿ ನೀವು ಇಸಾಕ ಮತ್ತೆ ರೆಬೆಕ್ಕಳನ್ನ ಎಂಗೇಜ್ಮೆಂಟ್ ಆದಾಗ ಒಂದು ಮಾತಿದೆ, ಆದಿಕಾಂಡ 24:50 ಈ ಕಾರ್ಯ ಯೆಹೋವನಿಂದಲೇ ಆಯಿತು. ಇವತ್ತು ನಮ್ಮ ಮದುವೆ ಸಹ ದೇವರಿಂದಲೇ ಉಂಟಾಗಿದೆ ಎಂಬ ಶಬ್ದ ನಾವು ಕೇಳಬೇಕಾಗಿದೆ. ನೋಡಿ, ಬೈಬಲ್ನಲ್ಲಿ ದೇವರು ಕೆಲವೊಂದು ಡಿಸ್ಕ್ರಿಪ್ಷನ್ ವಿವರಣೆ ಕೊಟ್ಟಿದ್ದಾನೆ, ನಾವು ಮದುವೆ ಯಾರನ್ನಾಗಬೇಕು ಎಂಬುದಾಗಿ, ಮದುವೆ ಅನ್ನೋದು ಏನು ಎಂಬುದಾಗಿ. ಈ ಸತ್ಯ ಅರಿತು ನಾವು ಮುಂದೆ ಸಾಗುವುದಾದರೆ ನಮ್ಮ ಜೀವನದಲ್ಲಿ ನಾವು ಬುದ್ಧಿವಂತರಾಗಿ ಲೋಕದಲ್ಲಿ ಬದುಕ್ತೇವೆ ಪ್ರಿಯರೇ. ನೋಡಿ, ಅನೇಕರಿಗೆ ದೇವರು ಡೈರೆಕ್ಟ್ ಆಗಿ ತೋರಿಸಿದ್ದಾನೆ, ಇಂಥವ್ರನ್ನ ಮದುವೆಯಾಗು, ದೇವರಿಗೆ ಸ್ತೋತ್ರದಲ್ಲಿ ನಾನು ಒಬ್ಬ. ಅನೇಕರ ಜೀವನದಲ್ಲಿ ಇದು ಅದ್ಭುತವಾದ ಆಶೀರ್ವಾದ ಪ್ರಿಯರೇ. ದೇವರ